ಆನೇಕಲ್ನಲ್ಲಿ ರೇಡಿಯೋಲಜಿಸ್ಟ್ನಿಂದ ಲೈಂಗಿಕ ದೌರ್ಜನ್ಯ ಕೇಸ್ ಏನಿದೆ, ರೇಡಿಯೋಲಜಿಸ್ಟ್ ಮಾಡಿರುವಂತಹ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಾಗಿ ದೂರು ನೀಡಲು ಬಂದಂಥ ಸಂತ್ರಸ್ತೆ ವಿರುದ್ಧ ಎಫ್ಐಆರ್ ಆಗಿದೆ. ಲೈಂಗಿಕ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆ ಮೇಲೆ ಎಫ್ಐಆರ್ನ ದಾಖಲಿಸಿದ್ದಾರೆ. ಪೊಲೀಸರ ನಡೆ ವಿರುದ್ಧ ಸಂತ್ರಸ್ತೆಯಿಂದ ಸಂತ್ರಸ್ತೆ ಆಕ್ರೋಶ ವ್ಯಕ್ತಪಡಿಸಿರೋದು ಹಣದಾಸೆಗೆ ಪೊಲೀಸರು ಶಾಮೀಲಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನನಗೆ ನ್ಯಾಯ ದೊರಕಿಸಿ ಅಂತ ಅಲ್ಲಿ ಸಂತ್ರಸ್ತೆ ಹೇಳ್ತಾ ಇರೋದು. ಆನೇಕಲ್ ಠಾಣೆಯಲ್ಲಿ ಸಂತ್ರಸ್ತೆ ವಿರುದ್ಧ ದೂರು ದಾಖಲಾಗಿದೆ. ಸಂತ್ರಸ್ತೆ ನೀಡಿದಂಥ ದೂರನ್ನು ದಿಕ್ಕು ತಪ್ಪಿಸೋಕೆ ಮುಂದಾಗಿದ್ದಾರೆ ಅನ್ನೋ ಅನುಮಾನ ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಮೇಲೆ ಈ ಆರೋಪ ಕೇಳಿಬರ್ತಾ ಇದೆ. ಬನ್ನಿ ಸಂತ್ರಸ್ತೆ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಅದೇ ಕೇಸ್ ಮುಚ್ಚಕ್ಕೆ ಇವಾಗ ನಮ್ಗಿಬ್ರಿಗೆ ಅರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇಲ್ಲ, ಅವರಿಗೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಈ ಥರ ನಮ್ಗೆ ನ್ಯಾಯ ಬೇಕು ಸರ್, ಅಷ್ಟೇ. ಆಮೇಲೆ ಜೊತೆಗೆ ಎಫ್ಐಆರ್ ನಲ್ಲಿ ನೀವು ರೋಲ್ ಕಾಲ್ ಮಾಡೋದಕ್ಕೆ ಮತ್ತೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಹೇಳ್ತೀವಿ. ನಮ್ಗೆ ಅದು ಹನಿ ಟ್ರಾಪ್ ಏನೂ ಗೊತ್ತೇ ಇಲ್ಲ ಸರ್, ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ರೋಲ್ ಕಾಲ್ ಮಾಡಕ್ ಬಂದಿದ್ರು ಅವರು ಅಂತೇಳಿ ನಮ್ಗೆ ಅದು ಏನೂ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ. ನೀವು ಏನು ಕೇಳ್ಕೊತೀರಮ್ಮ ಈ ಥರ ಪೊಲೀಸ್ನವರು ಬಟ್ ನಮ್ಗೆ ನ್ಯಾಯ ಬೇಕು ಸರ್. ಅವರು ಏನೋ ಈ ಕೇಸ್ ಮುಚ್ಚಕ್ಕೆ ಈ ಥರ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ, ಬಟ್ ನಾವು ಏನು ಅವ್ರ ಹತ್ರ ಕೇಳಲೇ ಇಲ್ಲ ಸರ್. ಪೊಲೀಸ್ನವರು ಶಾಮೀಲಾಗಿದ್ದಾರೆ ಅಂತ ನಿಮ್ಮ ಒಂದು ಏನು ಸರ್? ಪೊಲೀಸರು ಶಾಮೀಲಾಗಿದ್ದಾರೆ ಅಂತ? ಹ್ಞೂ ಸರ್, ಅವರೇ. ಇದೆಲ್ಲ ಪ್ಲಾನಿಂಗ್ ಅವ್ರದ್ದೇ ಸರ್, ಪೊಲೀಸ್ ಅವ್ರದ್ದೇ ಪ್ಲಾನಿಂಗ್ ಇದೆಯಲ್ಲ. ಅವರೆಲ್ಲ ಈ ಥರ ಕೇಸ್ ಮುಚ್ಚಕ್ಕೆ ಈ ಥರ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು 2026 IPL ಪಂದ್ಯಗಳು ಚಿನ್ನಸ್ವಾಮಿಯಲ್ಲೇ ನಡೆಯುತ್ತೆ. IPL ಬೆಂಗಳೂರು ಬಿಟ್ಟು ಹೋಗಿದಂತೆ ನೋಡಿಕೊಳ್ತೇವೆ ಅಂತ KCA ಮತದಾನದ ಬಳಿಕ DK ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದೆ ಆಗಿರೋದು ಮುಂದೆ ಆಗದಂತೆ ನಾವು ನೋಡ್ಕೊಳ್ಬೇಕು. ಬ್ರಜೇಶ್, ಕುಂಬ್ಳೆ, ವೆಂಕಟೇಶ್ ಪ್ರಸಾದ್ ಎಲ್ಲರೂ ಕೂಡ ಬೇಕಾದವರೇ, ಯಾರೇ ಗೆದ್ದರೂ ಕೂಡ KCA ಬೆಳೆಸಬೇಕೆಂಬ ಆಶಯ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ IPL 2026 ಬೆಂಗಳೂರಲ್ಲೇ ನಡೆಯುತ್ತೆ ಅನ್ನೋ ವಿಶ್ವಾಸವನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ BCCI ಕಡೆಯಿಂದ ಇನ್ನೂ ಕೂಡ ಕ್ಲೀನ್ ಚೀಟ್ ಸಿಕ್ಕಿಲ್ಲ. KCA ಮತದಾನ ಸಂದರ್ಭದಲ್ಲಿ ವೋಟ್ ಮಾಡೋಕ್ಕೆ ಬಂದಾಗ DK ಶಿವಕುಮಾರ್ DCM ಈ ಮಾತನ್ನು ಹೇಳಿದ್ದಾರೆ. ಸೊ ಹಿಂದೆ ಆಗಿರುವಂಥ ಅವಘಡ ಮುಂದೆ ಆಗದಂತೆ ನಾವು ನೋಡ್ಕೊಳ್ಬೇಕು. ಯಾಕಂದರೆ ಎಲ್ರಿಗೂ ಕೂಡ ಒಂದು ಆತಂಕ ಇತ್ತು, ಏನು IPL ಈ ಬಾರಿ ಬೆಂಗಳೂರಿನಲ್ಲಿ ಆಗುತ್ತಾ ಇಲ್ವಾ ಅಂತ. ಯಾಕಂದರೆ ಸ್ಟ್ಯಾಂಪೀಡ್ ಸಂಬಂಧಪಟ್ಟ ಹಾಗೆ KCAನಲ್ಲಿ ಯಾವುದೇ ಮ್ಯಾಚ್ ಆಗಿಲ್ಲ. ಏನು ವುಮೆನ್ಸ್ ವರ್ಲ್ಡ್ ಕಪ್ ಕೂಡ ಆಯಿತು, ಆ ಮ್ಯಾಚ್ಗಳನ್ನು ಕೂಡ ಇಲ್ಲಿಲ್ಲ. ಜೊತೆಗೆ T20 ವರ್ಲ್ಡ್ ಕಪ್ ಆಗ್ತಾ ಇದೆ ಈಗ ಮುಂದಿನ ವರ್ಷದ ಆರಂಭದಲ್ಲಿ. ಅದರಲ್ಲೂ ಕೂಡ ಯಾವುದೇ ಮ್ಯಾಚನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಡಲಾಗಿಲ್ಲ. ಹಾಗಾಗಿ ಮಾರ್ಚ್ನಲ್ಲಿ ಆರಂಭ ಆಗುವಂಥ IPL ಇಲ್ಲಿ ಅವಕಾಶ ಕೊಡ್ತಾರಾ ಅನ್ನೋದೀಗ ಪ್ರಶ್ನೆ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCAಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಅದೆಲ್ಲ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನ ನಾವು ಕಾಪಾಡ್ಕೊಂಡು ಆಯ್ತು. ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCAಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಅದೆಲ್ಲ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನ ನಾವು ಕಾಪಾಡ್ಕೊಂಡು ಆಯ್ತು. ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ.